ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಬೈಕ್ ಆಲ್ ನ್ಯೂ 2025 ಬಜಾಜ್ ಪಲ್ಸರ್ NS 125 ಬೈಕ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ಬೈಕ್ನಲ್ಲಿ ಅಂದರೆ ಈ ಒಂದು ಮಾಡೆಲ್ನಲ್ಲಿ 3 ಟೈಪ್ಸ್ ಆಫ್ ವೇರಿಯಂಟ್ ಬರುತ್ತೆ. ಫಸ್ಟ್ ವೇರಿಯಂಟ್ ಬಂದು ಅನಲಾಗ್ ಸ್ಪೀಡೋಮೀಟರ್ ಇರೋ ವೇರಿಯಂಟ್ ಬರುತ್ತೆ. ಸೆಕೆಂಡ್ ವೇರಿಯಂಟ್ ಬಂದು ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ ಆ್ಯಂಡ್ LCD ಡಿಸ್ಪ್ಲೇ ಬರುತ್ತೆ. ಬಟ್ ಸಿಂಗಲ್ ಚಾನಲ್ ABS ಬರಲ್ಲ, ABS ಅನ್ನೋದೇ ಬರಲ್ಲ, ಕಂಬೈನ್ ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ. ಈ ಒಂದು ಮಾಡೆಲ್ ಬಂದು 2025 ನ್ಯೂ ಮಾಡೆಲ್. ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ, ಜೊತೆಗೆ ABS ಬರುತ್ತೆ. ಸೊ ಬನ್ನಿ, ಈ ಗಾಡಿಯ ಸ್ಪೆಸಿಫಿಕೇಶನ್, ಫೀಚರ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಫೈನಲ್ ಆಗಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಡೈವ್ ಇಂಟು ಎ ರಿವ್ಯೂ. ಮೊದಲನೇದಾಗಿ ಕಂಪ್ಯಾರಿಸನ್ ವಿಚಾರಕ್ಕೆ ಬಂದಾಗ ಬಜಾಜ್ ಪಲ್ಸರ್ NS 125 ಬೈಕಿಗೆ ತುಂಬಾನೇ ಕಾಂಪಿಟೇಷನ್ ಇದೆ. ಹೇಳಬೇಕು ಅಂದರೆ TVS ಅಲ್ಲಿ ರೈಡರು, ಹೋಂಡಾದಲ್ಲಿ ಶೈನ್ 125 ಮತ್ತು ಹೀರೋದಲ್ಲಿ ಹೊಸದಾಗಿ ಲಾಂಚ್ ಆಗಿರೋ ಹೀರೋ ಎಕ್ಸ್ಟ್ರೀಮ್ 125R, ಈ ಮೂರು ಬೈಕ್ನ ಬಜಾಜ್ ಪಲ್ಸರ್ NS 125 ಬೈಕ್ ಜೊತೆಗೆ ಇಂಚಿಂಚು ಕಂಪ್ಯಾರಿಸನ್ ಮಾಡಿದಾಗ ಬಜಾಜ್ ಪಲ್ಸರ್ NS 125 ಬೈಕಿಗೆ ಡೈರೆಕ್ಟ್ ಕಾಂಪಿಟೇಷನ್ ಕೊಡೋದು TVS ರೈಡರ್ 125cc ಬೈಕ್. ಯಾವ ರೀತಿ ಅಂದರೆ CC ಅಲ್ಲಿ ಆಗಿರಲಿ, ಸೈಜರ್ ಆಗಿರಲಿ, ಟೆಕ್ ಅಲ್ಲಿ ಆಗಿರಲಿ, ಯಾವುದೇ ಆಂಗಲ್ ಇಂದ ನೋಡಿದ್ರು ಇಟ್ ಈಸ್ ಎನ್ ಡೈರೆಕ್ಟ್ ಕಾಂಪಿಟೇಷನ್ ಟು ದಿ ಪಲ್ಸರ್ NS 125. ಆದ್ರೆ ಬಜಾಜ್ ಪಲ್ಸರ್ NS 125 ಬೈಕ್ ನ ಯಾಕೆ ತಗೊಳ್ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಬಜಾಜ್ ಪಲ್ಸರ್ NS 125 ಬೈಕ್ನ ತಗೊಳ್ಬೇಕು ಅಂತ ಹೇಳೋದಾದ್ರೆ, ಪೆರಿಮೀಟರ್ ಫ್ರೇಮ್ ಬರುತ್ತೆ. NS 200 ಅಲ್ಲಿ ಯಾವ ಫ್ರೇಮ್ ಬರುತ್ತೆ ಅದೇ ಸೇಮ್ ಈ ಒಂದು ಬೈಕಲ್ಲಿ ಬರುತ್ತೆ. ಆ್ಯಂಡ್ 2 ಲೆವೆಲ್ ಸೀಟಿಂಗ್ ಪೋಸ್ಚರ್ ಬರುತ್ತೆ. ಆ್ಯಂಡರ್ ಗ್ರಾಬ್ಸ್ ಎಲ್ಲ ಚೆನ್ನಾಗಿದೆ. ಅಂದರೆ ಒಂದು ಸ್ಪೋರ್ಟ್ಸ್ ಬೈಕ್ ಥರ ಇದನ್ನ ಪೋರ್ಟ್ರೇ ಮಾಡ್ತಿದ್ದಾರೆ. ಯಾವುದೇ ಆ್ಯಂಗಲಿಂದನೂ ಒಂದು ಫ್ಯಾಮಿಲಿ ಬೈಕ್ ಥರ ಕಾಣಿಸಲ್ಲ, ಒಂದು ಸ್ಪೋರ್ಟ್ಸ್ ಬೈಕ್ ಥರ ಈ ಒಂದು ಬೈಕ್ನ ಡಿಸೈನ್ ಮಾಡಿದ್ದಾರೆ. ಲುಕ್ ವೈಸ್ ಅಂತೂ ಸಾಕತ್ತಾಗಿದೆ. NS 200 ಥರನೇ ಬಿಟ್ಟಿದ್ದಾರೆ. ಬಟ್ ಈ ಒಂದು ಗಾಡಿ ಸ್ವಲ್ಪ ಚಿಕ್ಕದಾಗಿ ಅನ್ಸುತ್ತೆ, ಯಾಕಂದ್ರೆ CC ಮೇಲೆ ಗಾಡಿ ಮೇಲೆ ವರ್ಕ್ ಮಾಡಿರ್ತಾರೆ. ಯಾಕಂದ್ರೆ ತುಂಬಾ ಬಾಡಿ ದೊಡ್ಡದು ಕೊಟ್ಟು CC ಕಮ್ಮಿ ಕೊಟ್ಟರೆ ಗಾಡಿ ನುಗ್ಗಲ್ಲ ಅಂತ ಹೇಳಿ CC ತಕ್ಕಂತೆ ಬಾಡಿನ ಡಿಸೈನ್ ಮಾಡಿದ್ದಾರೆ. ಬಟ್ ನೋಡೋಕ್ಕೆ ಲುಕ್ ವೈಸ್ ಎಲ್ಲ ಸೇಮ್ NS 200 ಥರನೇ ಇದೆ. ಆ್ಯಂಡ್ ಟ್ಯಾಂಕ್ ಎಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. NS 125 ಅಂತ ರಿಟರ್ನ್ ಮಾಡಿದ್ದಾರೆ. ಆ್ಯಂಡ್ ಮೇನ್ಲಿ ಹೇಳ್ಬೇಕಂದ್ರೆ ಬಿಲ್ಡ್ ಕ್ವಾಲಿಟಿ ಯಾವುದೇ ಆ್ಯಂಗಲ್ ಇಂದನೂ ಕಮ್ಮಿ ಮಾಡಿಲ್ಲ NS 200 ಕಂಪೇರ್ ಮಾಡಿದಾಗ. ಸೊ ನೀವು ಲೆಕ್ಕ ಹಾಕಿ NS 200 ಇರ್ಬೇಕಾದ್ರೆ NS 125 ಬಿಟ್ಟಿದ್ದಾರೆ ಅಂದಮೇಲೆ ಅದು ಒಂದು ಏಸ್ಥೆಟಿಕ್ಸ್ ಇರಲೇಬೇಕು ಈ ಒಂದು ಬೈಕಲ್ಲಿ. ಎಸ್ ಇದೆ, ಏನಂದ್ರೆ 4 ಸ್ಟ್ರೋಕ್ 4 ವ್ಯಾಲ್ ಬರುತ್ತೆ. ಬಟ್ ರೈಡರ್ನಲ್ಲಿ 4 ಸ್ಟ್ರೋಕ್ 2 ವ್ಯಾಲ್ ಬರುತ್ತೆ. 4 ಸ್ಟ್ರೋಕ್ 4 ವ್ಯಾಲ್ ಇದ್ರೆ ಗಾಡಿ ತುಂಬಾನೇ ಫಾಸ್ಟ್ ಆಗಿ ಹೋಗುತ್ತೆ ಅಂಡ್ ರಿಲ್ಯಾಕ್ಸ್ ಆಗಿರುತ್ತೆ ಗಾಡಿ. ಅಂಡ್ ಓಡಿಸಿ ಹೇಳ್ತಿದ್ದೀನಿ, ಪಕ್ಕ ರಿಲ್ಯಾಕ್ಸ್ ಆಗಿರುತ್ತೆ ಹೈಯರ್ RPMs ಅಲ್ಲಿ. ಅಂಡ್ ಈಗ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳೋದಾದ್ರೆ, LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಆ ಒಂದು ಲೈಟ್ ಸ್ಪಾರ್ಕಿಂಗ್ ಲೈಟ್ ತರ ಡಿಸೈನ್ ಮಾಡಿದ್ದಾರೆ. ಡಿಮ್ ಅಂಡ್ ಡಿಪ್ ಎಲ್ಲ ಮಾಡ್ಬೋದು. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್, ಹ್ಯಾಲೋಜನ್ ಬಲ್ಬ್. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟು ಅಂಡ್ ನೀಟಾಗಿ ಎಲ್ಲ ಡಿಸೈನ್ ಮಾಡಿದ್ದಾರೆ ಗುರು. ಅಂಡ್ USB ಚಾರ್ಜಿಂಗ್ ಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವಿಚಾರಕ್ಕೆ ಬಂದಾಗ ಇದರಲ್ಲಿ ಈಗ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ. ಅಂದರೆ ನ್ಯಾವಿಗೇಷನ್ ಬರಲ್ಲ, ಬಟ್ ಬ್ಲೂಟೂತ್ ಕನೆಕ್ಟಿವಿಟಿ ಮಾಡ್ಕೊಂಡ್ರೆ ನಿಮಗೆ ಕಾಲ್ ಅಲರ್ಟ್ಸ್, ಮೆಸೇಜ್ ಅಲರ್ಟ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ಕ್ಲೀನಾಗಿ ಡಿಸ್ಪ್ಲೇ ಎಲ್ಲ ಚೆನ್ನಾಗಿದೆ ಗುರು. ಓಡಿಸ್ಬೇಕಾದ್ರೆ ಬಿಸ್ಲೇನಾರ ಬಿದ್ದರೆ ಕ್ಲೀನಾಗೆ ನಮಗೆ ಕಾಣಿಸುತ್ತೆ, ಏನು ಶೇಡ್ ಏನಾಗಲ್ಲ, ಫೇಡ್ ಏನಾಗಲ್ಲ. ಬಜಾಜ್ ಕಂಪ್ನಿಯ ರೈಡ್ ಕನೆಕ್ಟ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಮೊಬೈಲ್ನಲ್ಲಿ ಬ್ಲೂಟೂತ್ ಮುಖಾಂತರ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಜೊತೆಗೆ ಸಿಂಕ್ರೊನೈಸ್ ಮಾಡ್ಕೊಬೇಕು. ಆ ಒಂದು ವಿಡಿಯೋನ ನಾನು ಐ ಬಟನಲ್ಲಿ ಹಾಕಿರ್ತೀನಿ, ಅದನ್ನೇ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡ್ಕೊಬೋದು. ಓವರ್ ಆಲ್ ಫ್ರೇಮ್ ಬಗ್ಗೆ, ಗಾಡಿ ಬಗ್ಗೆ, ಮತ್ತು ಲುಕ್ಸ್ ಬಗ್ಗೆ, ಮತ್ತು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಬಗ್ಗೆ ನೋಡಿದಾಗ ನನಗೆ ರೈಡರ್ಕಿನ್ನ ಈ ಒಂದು ಗಾಡಿ ತುಂಬಾನೇ ಸ್ಟೈಲಿಶ್ ಆಗಿ, ಅಗ್ರೆಸಿವ್ ಆಗಿ ಆ್ಯಂಡ್ ಸ್ಪೋರ್ಟಿ ಲುಕ್ ಅಂತ ಹೇಳ್ಬೋದು. ಬಜಾಜ್ ಪಲ್ಸರ್ NS 125 ಬೈಕ್ನ ಫ್ರಂಟ್ನ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್, ಟ್ಯೂಬ್ಲೆಸ್ ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ಫ್ರಂಟ್ ವೀಲ್ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡಿಸ್ಕ್ ಬ್ರೇಕ್ ಬರುತ್ತೆ ವಿತ್ ABS. ಬ್ಯಾಕ್ ವೀಲ್ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ರಮ್ ಬ್ರೇಕ್ ಬರುತ್ತೆ. ಫ್ರಂಟ್ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಬ್ಯಾಕ್ ವೀಲ್ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ನೈಟ್ರಾಕ್ಸ್ ಮೊನೋಶಾಕ್ ಸಸ್ಪೆನ್ಷನ್ ಬರುತ್ತೆ. ಅಡ್ಜಸ್ಟಬಲ್ ಎಲ್ಲ ಮಾಡ್ಕೊಬಹುದು. ಸ್ವಿಂಗ್ ಆರಾಮ್ನೆಲ್ಲ ನೀಟಾಗಿ ಬಿಟ್ಟಿದ್ದಾರೆ. ಬ್ಯಾಕ್ ಸೈಡ್ನ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್, ವೈಡ್ ಟೈರ್ ಸೆಕ್ಷನ್, ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ಬ್ಯಾಕ್ ಸೈಡ್ನ ವೀಲ್ನ ಡ್ರೈವ್ ಬಂದು ಚೈನ್ ಡ್ರೈವ್ ಆ್ಯಂಡ್ ತುಂಬಾನೇ ನೀಟಾಗಿ ಬಿಟ್ಟಿದ್ದಾರೆ ವೀಲ್ಸ್ನೆಲ್ಲ. ಬಟ್ ಈ ಒಂದು ಬೈಕಿಗೆ ಟೈರ್ ಸೈಜು ಒಂದು ಸ್ವಲ್ಪ ಚಿಕ್ಕದಾಗೆ ಕೊಟ್ಟಿದ್ದಾರೆ. NS 200 ಅಲ್ಲಿ ತುಂಬಾನೇ ದೊಡ್ಡದಾಗಿ ಕೊಟ್ಟಿದ್ದಾರೆ. ಸೆಂಟ್ರಲ್ ಸ್ಟ್ಯಾಂಡ್ ಬರುತ್ತೆ, ಸೈಡ್ ಸ್ಟ್ಯಾಂಡ್ ಬರುತ್ತೆ, ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಜೊತೆ ಈ ಒಂದು ಬೈಕ್ ಬರುತ್ತೆ. ಫುಟ್ ಪೆಗ್ಸ್ ಎಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ, ಮೆಟಲ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಅಂಡ್ ಈ ಒಂದು ಬೈಕ್ ಅಲ್ಲಿ ಕಿಕ್ ಸ್ಟಾರ್ಟರ್ ಬರುತ್ತೆ. ಟ್ಯಾಂಕ್ ಮೇಲೆ ಪ್ಯಾಡಿಂಗ್ ಮಾಡಿದ್ದಾರೆ. ಹುಡುಗರಿಗೆ ಪ್ರೈವೇಟ್ ಪಾರ್ಟಿಗೆ ಏನು ಪ್ರಾಬ್ಲಮ್ ಆಗಬಾರ್ದು ಹಾರ್ಡರ್ ಬ್ರೇಕ್ ಮಾಡಿದಾಗ. ಸೈಲೆನ್ಸರ್ ಮತ್ತೆ ಇಂಜಿನ್ಗೆ ಅಂಡರ್ ಕೌಲ್ ಕೊಟ್ಟಿದ್ದಾರೆ, ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾರೆ, ಟೈರ್ ಹಗ್ಗರ್ ಕೊಟ್ಟಿದ್ದಾರೆ. ಬಜಾಜ್ ಪಲ್ಸರ್ NS 125 ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 124cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 4 ವ್ಯಾಲ್ ಏರ್ ಕೂಲ್ಡ್ BS6 E20 ಫ್ಯೂಯಲ್ ಕಂಪ್ಯಾಟಬಲ್ ವಿತ್ OBD2B ಜೊತೆ ಈ ಒಂದು ಬೈಕ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 11 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್
11 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ, 5 ಸ್ಪೀಡ್ ಗೇಟ್ ಟ್ರಾನ್ಸ್ಮಿಷನ್ ಬರುತ್ತೆ. ಅಂಡ್ ಇದರಲ್ಲಿ ಹೇಳ್ಬೇಕು ಅಂದ್ರೆ DTSI ಇಂಜಿನ್ ಅಂತ ಕಂಪ್ನಿಯವ್ರು ಹೇಳಿದ್ದಾರೆ. DTSI ಇಂಜಿನ್ ನಾನು ಇಂಜಿನ್ ಅಲ್ಲೇ ಚೆಕ್ ಮಾಡಿದಾಗ 2 ಸ್ಪಾರ್ಕ್ ಪ್ಲಗ್ ಏನು ಈ ಒಂದು ಗಾಡಿಯಲ್ಲಿ ಇಲ್ಲ ನಾನು ನೋಡಿದಾಗ. ಬಟ್ DTSI ಇಂಜಿನ್ ಅಂತ ಹೇಳ್ತಾರೆ. ನಿಮಗೆ ಯಾರನ್ನ ಇದು ಕನ್ಫರ್ಮೇಷನ್ ಇದ್ರೆ ಇದು DTSI ಇಂಜಿನ್ ಅಂತ ಕಾಮೆಂಟ್ ಹಾಕಿ. ನನ್ನ ಪ್ರಕಾರ ಇದು DTSI ಇಂಜಿನ್ ಅಲ್ಲ. DTSI ಇಂಜಿನ್ ಅಂದರೆ ಡಿಜಿಟಲ್ ಟ್ವಿನ್ ಸ್ಪಾರ್ಕ್ ಇಗ್ನಿಷನ್ ಅಂತ ಕರೀತಾರೆ. ಈ ಒಂದು ಬೈಕಲ್ಲಿ ಆ ಒಂದು ಫೀಚರ್ ಏನಿಲ್ಲ. ಆ್ಯಕ್ಚುಲಿ ಪಲ್ಸರ್ ಬೈಕ್ಸಲ್ಲಿ ಇರಬೇಕು, ಬಟ್ ಈ ಒಂದು ಬೈಕಲ್ಲಿ ಇಲ್ಲ. ಇನ್ನು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 12 ಲೀಟರ್ಸ್ ಕೊಟ್ಟಿದ್ದಾರೆ. ಮೈಲೇಜ್ ಅರೌಂಡ್ 40 to 45 ಬರುತ್ತೆ. ಸರ್ವಿಸ್ ವಿಚಾರಕ್ಕೆ ಬಂದಾಗ ಫ್ರೀ ಸರ್ವಿಸ್ ಎಲ್ಲ ಆದಮೇಲೆ ನಿಮಗೆ ಸರ್ವಿಸ್ ಕಾಸ್ಟು 2,000 ಇಂದ 3,000 ರೂಪಾಯಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಬೀಳ್ಬೋದು. ಓವರಾಲ್ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ 5 ರೇಟಿಂಗ್ಸ್ಗೆ ನಾನು 4.5 ಕೊಡ್ತೀನಿ. ಯಾಕಂದರೆ ಬಿಲ್ಡ್ ಕ್ವಾಲಿಟಿ ಮತ್ತು ಮೈಲೇಜು ಎಲ್ಲನೂ ಪರ್ಫೆಕ್ಟ್ ಆಗಿದೆ. ಸೊ ಇನ್ನೇನು ಮಾಡೋಣ, ಲೆಟ್ಸ್ ಗೋ ಫಾರ್ ಎ ರೈಡ್. ಪಲ್ಸರ್ NS 125 ಬೈಕ್ನ ಫ್ರೇಮ್ ವಿಚಾರಕ್ಕೆ ಬಂದಾಗ ಇಟ್ಸ್ ಎನ್ ಪೆರಿಮೀಟರ್ ಫ್ರೇಮ್. NS 200 ಅಲ್ಲಿ ಯಾವ ಫ್ರೇಮ್ ಬರುತ್ತೋ ಅದೇ ಸೇಮ್ ಫ್ರೇಮ್ ಈ ಒಂದು ಬೈಕಲ್ಲಿ ಬರುತ್ತೆ. ಸೊ ಗಾಡಿ ಮೇಲೆ ಕುತ್ಕೊಳ್ಳೋಣ, ಆರಾಮಾಗಿ ಕುತ್ಕೊಳ್ಬೋದು, ದಪ್ಪ ಇರೋರು ಸಣ್ಣ ಇರೋರು. ಈ ಗಾಡಿಯ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 179 mm ಬರುತ್ತೆ. ಆ್ಯಂಡ್ ರೈಡಿಂಗ್ ಪೋಸ್ಚರ್ ಈ ಥರ ಇದೆ. ಹ್ಯಾಂಡಲ್ ಬಾರು ಕ್ಲಿಪ್ ಆನ್ ಹ್ಯಾಂಡಲ್ ಬಾರು. ಆ್ಯಂಡ್ ರೈಡಿಂಗ್ ಪೋಸ್ಚರ್ ಏನು ಅಪ್ರೈಟ್ ಇರುತ್ತೆ. ಆ್ಯಂಡ್ ಸ್ಪೋರ್ಟಿ ನೇಚರ್ ಒಂದು ಸ್ವಲ್ಪ ನೋಡಿ. ಸೆಂಟರ್ ಆಫ್ ದಿ ಬೈಕ್ ಇದೆ, ಫುಟ್ ಪೆಕ್ಸು ಆ್ಯಂಡ್ ಕ್ರ್ಯಾಶ್ ಗಾರ್ಡ್ ಎಲ್ಲ ಕೊಟ್ಟಿದ್ದಾರೆ. ಓವರಾಲ್ ಹೇಳಬೇಕು ಅಂದರೆ ಒಂದು ಸ್ಪೋರ್ಟ್ಸ್ ಬೈಕ್ ಅಂತಲೇ ಹೇಳ್ಬೋದು ಲುಕ್ ವೈಸು. ಆ್ಯಂಡ್ ಇಂಜಿನ್ ವಿಚಾರಕ್ಕೆ ಬಂದಾಗ 125cc. ಗೈಸ್, ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋದು ಬಜಾಜ್ ಪಲ್ಸರ್ NS 125 2025 ಮಾಡಲ್ ABS ಗಾಡಿನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ ಫಾರ್ ಎ ರೈಡ್. ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಇಂಜಿನ್ ಸೌಂಡ್ ಈ ಥರ ಕೇಳಿಸುತ್ತೆ, ಎಕ್ಸಾಸ್ಟ್ ಸೌಂಡ್ ಈ ಥರ ಕೇಳಿಸುತ್ತೆ. ಲೆಟ್ಸ್ ಗೋ. ಕ್ಯಾಮ್ರಾ ರೆಕಾರ್ಡ್ ಆಗ್ತಾ ಇದೆ. ಈ ಬೈಕ್ನ ಫ್ರೇಮ್ ಬಂದು ಪೆರಿಮೀಟರ್ ಫ್ರೇಮು. NS 200ನಲ್ಲಿ ಯಾವ ಫ್ರೇಮ್ ಬರುತ್ತೋ ಸೇಮ್ ಡಿಟ್ಟೋ ಫ್ರೇಮ್ ಬರುತ್ತೆ. ಈ ಒಂದು ಬೈಕ್ನಲ್ಲಿ ABS ಕೊಟ್ಟಿದ್ದಾರೆ. ಸಿಂಗಲ್ ಚಾನಲ್ ABS ಅಂತಲೂ ಮೆನ್ಷನ್ ಮಾಡಿಲ್ಲ, ಡ್ಯುಯಲ್ ಚಾನಲ್ ABS ಅಂತಲೂ ಮೆನ್ಷನ್ ಮಾಡಿಲ್ಲ, ಜಸ್ಟ್ ABS ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಹಂಗಂದರೆ ಫ್ರಂಟು ಡಿಸ್ಕ್ ಬ್ರೇಕಿಗೆ ABS ಇರಬೇಕು ಅಷ್ಟೇ. ಬ್ಯಾಕ್ ಸೈಡು ಡ್ರಮ್ ಬ್ರೇಕು ನೋಡಿ. ಹೈ ಬೀಮಲ್ಲಿ ಲೈಟ್ ಈ ಥರ ಫಾಲ್ ಆಗ್ತಾಯಿದೆ. ಇದು ಲೋ ಬೀಮು, ಹೈ ಬೀಮು ಆ್ಯಂಡ್ ಸ್ಪೀಡೋಮೀಟರ್ ಈ ಥರ ಕಾಣಿಸುತ್ತೆ. ಹ್ಯಾಂಡಲ್ ಬಾರ್ ಸ್ವಿಚಸ್ನಲ್ಲಿ ಲೈಟ್ ಗ್ಲೋ ಆಗ್ತಿದೆ. ಗಾಡಿ ಸ್ಟಾರ್ಟ್ ಆದಾಗೆಲ್ಲ ಈ ಲೈಟ್ಗಳು ಗ್ಲೋ ಆಗ್ತಿರ್ತವೆ ಬ್ಲೂ ಕಲರ್ನಲ್ಲಿ. ಈಗ ಸೆಕೆಂಡ್ ಗೇರಲ್ಲಿ ಇದೆ, ಥರ್ಡ್ ಗೇರಲ್ಲಿ ಬಿತ್ತು, ಫೋರ್ತ್ ಗೇರ್, ಫಿಫ್ತ್, ಬ್ರೇಕಿಂಗ್ ಚೆನ್ನಾಗಿದೆ. ಏನು ಗುರು ಹಿಂಗೆ ಬರ್ತೀರಾ? ಪಿಕಪ್ ಚೆನ್ನಾಗಿದೆ. 10 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ, 11 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. 4 ವ್ಯಾಲ್ವ್ ಇಂಜಿನ್ ಅಂತ ಬಜಾಜ್ ಅವ್ರು ಹೇಳ್ತಾರೆ. ನೋಡೋಣ, ಅದು ಕನ್ಫರ್ಮ್ ಯಾರನ್ನ ಕೊಡಿ. ನಾನು ಕಂಪ್ನಿಯವ್ರ ಮಾತು ಕೇಳ್ತೀನಿ 4 ವ್ಯಾಲ್ವ್ ಇಂಜಿನ್ ಅಂತ. ಸೊ 125ಅಲ್ಲಿ 4 ವ್ಯಾಲ್ವ್ ಇಂಜಿನ್ ಅಂದರೆ ಇಟ್ ಈಸ್ ಈಕ್ವಲ್ ಟು ಏನೋ ಸಖತ್ ಬೈಕ್ ಅಂತಲೇ ಹೇಳ್ಬೋದು. ಈಕ್ವಲ್ ಟು ಅಂತ ಹೇಳೋದು ಬೇಡ, ಸಖತ್ ಬೈಕ್ ಅಂತಲೇ ಹೇಳ್ಬೋದು. ಅಪ್ಪು ಚೆನ್ನಾಗತ್ತಿತ್ತು. ನನ್ನ ವೆಯ್ಟು 90 kg ಇತ್ತು. ಸೊ ಪಿಕಪ್ ಎಲ್ಲ ಚೆನ್ನಾಗಿದೆ. ಫ್ರಂಟ್ ಸಸ್ಪೆನ್ಷನ್ನು ಡೀಸೆಂಟ್ ಆಗಿದೆ. ಬ್ಯಾಕ್ ವೀಲ್ನ ಸಸ್ಪೆನ್ಷನ್ನು ಸ್ಮೂತಾಗಿರುತ್ತೆ. ಯಾಕಂದರೆ ನೈಟ್ರಾಕ್ ಸಸ್ಪೆನ್ಷನ್ನು ಯಾವಾಗಲೂ ಸ್ಮೂತ, ಬೌನ್ಸಿನ. ಸೊ ಈಗ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ನೋಡೋಣ ಬನ್ನಿ. ನ್ಯೂಟ್ರಲ್ನಲ್ಲಿ ಹಾಕಿದ್ದೀನಿ. ಫಸ್ಟ್ ಗೇರ್, ಸೆಕೆಂಡ್, ಥರ್ಡ್,
ಬ್ರೇಕಿಂಗು ಚೆನ್ನಾಗಿದೆ, ಫ್ರಂಟು ಬ್ಯಾಕ್ ಎರಡೂ. ಆ್ಯಕ್ಚುಲಿ ಬಂದು ಡಿಸ್ಕ್ ಬ್ರೇಕ್ ಡೇ ಚೆನ್ನಾಗಿದೆ, ಅಲ್ಲ ಸಾರಿ ಡಿಸ್ಕ್ ಬ್ರೇಕ್ ಅಂತ ಹೇಳ್ತಿದ್ದೀನಿ, ಡ್ರಮ್ ಬ್ರೇಕ್, ಬ್ಯಾಕ್ ಸೈಡ್ ವೀಲ್ ಬ್ರೇಕೇ ಚೆನ್ನಾಗಿದೆ. ಯಾವುದೋ ಇಲ್ಲಿ ಶೂಟಿಂಗ್ ನಡೀತಿದೆ, ಮ್ಯಾನ್ಯೂವರ್ ಎಲ್ಲ ಆರಾಮಾಗಿ ಮಾಡ್ಬೋದು. ವಿಂಡ್ ಬ್ಲಾಸ್ಟ್ ಆಗುತ್ತೆ ಗುರು. ಇಂಜಿನ್ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಅಥವಾ ಫೀಲ್ ಮಾಡಿದ್ರೆ ಯಾರು ಇರಲ್ಲ. ಎಸ್, ಬ್ಯಾಕ್ ಟು ರಿವ್ಯೂ. ಫೀಲ್ ಮಾಡಿದ್ರೆ 4 wheel ಇಂಜಿನ್ ಥರನೇ ಫೀಲ್ ಆಗುತ್ತೆ. ಬಟ್ ಕನ್ಫರ್ಮ್ ಯಾರನ್ನ ಮಾಡಿ ಬಜಾಜ್ ಕಂಪ್ನಿಗೆ ಗೊತ್ತಿರೋರು, ಅಂದರೆ ಶೋರೂಮ್ ಪರ್ಸನ್ಸ್ ಅಲ್ಲ, ಡೈರೆಕ್ಟ್ ಕಂಪ್ನಿಗೆ ಯಾರು ಪರಿಚಯ ಇದ್ದೀರೋ ಪ್ಲೀಸ್ ಕನ್ಫರ್ಮ್ ಮಾಡಿ. ಬಟ್ ಕಂಪ್ನಿಯಿಂದ ವೆಬ್ಸೈಟಲ್ಲಿ 4 wheel ಇಂಜಿನ್ ಅಂತಲೇ ಹಾಕಿದ್ದಾರೆ. ಬಟ್ ಪರ್ಫಾರ್ಮೆನ್ಸು 4 wheel ಇಂಜಿನ್ ಥರನೇ ಆಗ್ತಿದೆ, ರಿಲಯಬಲ್ ಇದೆ. ಥ್ರಾಟಲ್ ರೆಸ್ಪಾನ್ಸು ಚೆನ್ನಾಗಿದೆ ನೋಡಿ, ಇನ್ಸ್ಟೆಂಟ್ ಆಗಿದೆ. ಹ್ಯಾಂಡಲ್ ಬಾರ್ ವಿಚಾರಕ್ಕೆ ಬಂದಾಗ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಬರುತ್ತೆ. ಆ್ಯಂಡ್ ರೈಡಿಂಗ್ ಪೋಸ್ಚರ್ ಎಲ್ಲ ಒಂದು ಸ್ಪೋರ್ಟ್ಸ್ ಬೈಕು. ಫುಟ್ ಪೆಗ್ಸ್ ಎಲ್ಲ ಸೆಂಟರ್ ಆಫ್ ದಿ ಬೈಕ್ ಇರೋದ್ರಿಂದ ಏನಂದರೆ ಇದು ಸ್ಪೋರ್ಟ್ಸ್ ಬೈಕಿಗೆ ಸೇರುತ್ತೆ. ಕಂಪ್ಯಾರಿಸನ್ ವಿಚಾರಕ್ಕೆ ಬಂದಾಗ 125cc ಅಲ್ಲಿ ತುಂಬಾ ಬೈಕ್ಸ್ ಇದೆ. ಬಜಾಜ್ನಲ್ಲೇ 2 ಬೈಕು ಇದಕ್ಕೆ ಕಾಂಪಿಟೇಷನ್ ಇದೆ. ಬಟ್ ಅವೆಲ್ಲ 2 wheel ಇಂಜಿನು, ಇದು 4 wheel ಇಂಜಿನು. ಮೈಲೇಜ್ ಅರೌಂಡು 45 to 50 ಕೊಡುತ್ತೆ. ಪಿಕಪ್ ಚೆನ್ನಾಗಿದೆ, ಬ್ರೇಕಿಂಗು ಚೆನ್ನಾಗಿದೆ. ಸಡನ್ ಈ ಥರ ಸರ್ಪ್ರೈಸ್ ಏನಾರ ಕೊಟ್ಬಿಟ್ರೆ ಯಾರನ್ನ, ಬ್ರೇಕಿಂಗ್ ಎಲ್ಲ ಚೆನ್ನಾಗಿದೆ. NS 200 ಏನೇನು ಬಾಡಿ ಪಾರ್ಟ್ಸ್ ಬರ್ತಾವೋ ಸೇಮ್ ಬಾಡಿ ಪಾರ್ಟ್ಗಳು. ಏನಂದರೆ ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡಿ ಹಾಕಿರ್ತಾರೆ, ಮತ್ತು ಇಂಜಿನ್ನ CC ಕಮ್ಮಿ ಮಾಡಿರ್ತಾರೆ. 125cc ಇದು. ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಸ್ಲಿಕ್ಕರ್ ಚೇಂಜ್ ಆಗುತ್ತೆ. ಅಸಿಸ್ಟ್ ಆ್ಯಂಡ್ ಸ್ಲಿಪ್ಪರ್ ಕ್ಲಚ್ ಏನೂ ಇಲ್ಲ, ಬಟ್ ಸ್ಲಿಕ್ಕರ್ ಚೇಂಜ್ ಆಗುತ್ತೆ. ರೈಡಿಂಗ್ ಕಂಫರ್ಟ್ ಅಂತೂ ಸಖತ್ತಾಗಿದೆ. ಪಿಕಪ್ ಸಖತ್ತಾಗಿದೆ ಗುರು. ನಾನು ಬೇರೆ 125cc ಓಡಿಸಿದ್ದೀನಿ, ಅವು ಹೋಗೋಕ್ಕೆ ಕಷ್ಟಪಡ್ತವೆ. ಇದು ಆರಾಮಾಗೆ 60-80 ಟಚ್ ಆಗುತ್ತೆ. ಅಂಡರ್ ಬೆಲ್ಲಿ ಎಕ್ಸಾಸ್ಟ್, ಡಿಂಗಿರ್ ಬೆಲ್ಲಿ ಎಕ್ಸಾಸ್ಟ್ ಸಖತ್ತಾಗಿ ಆಟ ಆಡ್ಬೋದು ಈ ಒಂದು ಬೈಕ್ನಲ್ಲಿ. ಯಾವ್ದು ಗುರು ಇದು? ಹಳೇ ಪ್ರೀಮಿಯಂ ಪದ್ಮಿನಿ. ಈ ಥರ ಎಲ್ಲ ಸ್ಲಿಕ್ಕದಲ್ಲಿದೆ ಗುರು ಗಾಡಿ. ಕಾರ್ನರಿಂಗ್ ಎಲ್ಲ ಆರಾಮಾಗಿ ತಾನ್ಬೋದು. ಈ ಒಂದು ಬೈಕು ನೀವು ಹೇಳಿದ ಮಾತು ಕೇಳುತ್ತೆ, ಯಾಕಂದರೆ ಲೈಟ್ ವೇಟ್ ಆಗಿದೆ, ಪವರ್ ಚೆನ್ನಾಗಿದೆ, ಹೆವಿ ಅನ್ಸಲ್ಲ ಗಾಡಿ ಓಡಿಸ್ಬೇಕಾರೆ. ಮತ್ತೆ ಚಿಕ್ಕದಾಗಿದೆ ಗಾಡಿ. ಓ ಏನು ಗುರು, ಕುಲ್ಕುತ್ತೆ ಸಸ್ಪೆನ್ಷನು. ಒಂಥರ ಡರ್ಟ್ ಬೈಕ್ ಥರ ಇದೆ ಗುರು ಈ ಗಾಡಿ. ಈ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಮೇಂಟೆನೆನ್ಸ್ ಫ್ರೀ ಬೈಕು. ಬಟ್ ಒಂದೇ ಒಂದು ನನ್ನ ಸಜೆಷನು, ದಯವಿಟ್ಟು ಇಂಜಿನ್ ಆಯಿಲ್ ಲೆವೆಲ್ನ ಚೆಕ್ ಮಾಡಿಸ್ಕೊಳ್ಳಿ. ಎವ್ರಿ 2000 ಕಿಲೋಮೀಟರ್ಸ್ ಓಡಿಸಿದಾದ್ಮೇಲೆ ಇಂಜಿನ್ ಆಯಿಲ್ನ ಲೆವೆಲ್ ಚೆಕ್ ಮಾಡಿಸ್ಕೊಂಡು, ಇಂಜಿನ್ ಆಯಿಲ್ ಏನಾರ ಬ್ಲ್ಯಾಕ್ ಆಗಿದ್ರೆ ಅಥವಾ ಕಮ್ಮಿ ಆಗಿದ್ರೆ ರೀಪ್ಲೇಸ್ ಮಾಡಿಸ್ಬಿಡಿ. ಸೊ ಇಂಜಿನ್ನ ಹೆಲ್ತು ಚೆನ್ನಾಗಿರುತ್ತೆ. ರೈಡಿಂಗ್ ಲೈನ್ನ ಆರಾಮಾಗಿ ಚೇಂಜ್ ಮಾಡ್ಕೊಳ್ಬೋದು. ಈ ಒಂದು ಬೈಕು 6000 RPM ಮೇಲೆ ಹೋದರೆ ಸ್ಮೂತಾಗಿ ಹೋಗುತ್ತೆ. ಕಾರ್ನರಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ಬಟ್ ಜಾಸ್ತಿ ಕಾರ್ನರಿಂಗ್ ಮಾಡೋಂಗಿಲ್ಲ, ಯಾಕಂದರೆ ಟೈರು ವೈಡಾಗಿಲ್ಲ NS 200 ಥರ. ಆ್ಯಂಡ್ ಇನ್ನೊಂದು ಸಜೆಷನ್ ಕೊಡ್ತೀನಿ, ಇಂಜಿನ್ನ ಆಯಿಲ್ ಬಗ್ಗೆ ತಿಳಿಸ್ಕೊಟ್ಟೆ. ಆ್ಯಂಡ್ ಈ ಒಂದು ಗಾಡಿಯಲ್ಲಿ ಸೈನ್ಸ್ ಪಾಕೆಟು ಎಕ್ಸ್ಪೋಸ್ ಮಾಡಿದ್ದಾರೆ.
ಸೊ ಆದ ಕಾರಣ ಚೈನ್ ಲೂಪ್ ಮಾಡಬೇಕು, ಚೈನ್ ಕ್ಲೀನೂ ಮಾಡಬೇಕು. ನೀವೇನಿದು 125cc ಏನು ಬೇಕಾಗಿಲ್ಲ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪಾಗುತ್ತೆ. ಯಾವೊಂದು ಗಾಡಿಯಲ್ಲಿ ಚೈನ್ ಸ್ಪ್ರಾಕೆಟು ಕ್ಲೋಸ್ ಆಗಿರುತ್ತೋ ಆ ಗಾಡಿಗೆ ಒಂದ್ಸಲಿ ಆಯಿಲ್ ಹೊಡೆದು ಮುಗಿದ್ರೆ ಸಾಕು, ಯಾಕಂದರೆ ಅದರೊಳಗೆ ಧೂಳೆಲ್ಲ ಕುತ್ಕೊಳಲ್ಲ ಹೆವಿಯಾಗಿ. ಬಟ್ ಇದು ಚೈನ್ ಸ್ಪ್ರಾಕೆಟು ಓಪನ್ ಇರುತ್ತೆ, ಏನೋ ಕೆಸರು ಅವೆಲ್ಲ ಬೀಳುತ್ತೆ. ಆದ ಕಾರಣ ಕ್ಲೀನ್ ಮಾಡಿ ಮತ್ತು ಸ್ಪ್ರೇ ಹೊಡೀರಿ, ಚೈನ್ ಲೂಪ್ ಮಾಡಿ. ಏನಂದರೆ ಒಂದು ಮಿನಿಮಮ್ ಅಂದ್ರೂ ಒಂದು 200-300 ಕಿಲೋಮೀಟ್ರ್ ಓಡಿಸ್ಬಿಟ್ರೆ ಮಾಡಿಬಿಡಿ. ಯಾಕಂದರೆ ಬೆಂಗಳೂರಂಥ ಸಿಟಿಯಲ್ಲಿ ಅಥವಾ ತಾಲೂಕು ಲೆವೆಲ್ನಲ್ಲಿ ಎಲ್ಲೆಲ್ಲೋ ನೀರು ಬಿದ್ದಿರ್ತವೆ. ಡಿಫ್ರೆಂಟ್ ಟೆರೈನ್ಸ್ಗೆ ಈ ಗಾಡಿ ಹೋಗುತ್ತೆ. ಆ್ಯಂಡ್ ನಮ್ಮ ಡೆಲಿವರಿ ಬಾಯ್ಸ್ಗಳೆಲ್ಲ ಈ ಗಾಡಿನ ಇಷ್ಟಪಡ್ತಾರೆ. ಸೊ ಅವರು ಎಲ್ಲೆಲ್ಲೋ ಹೋಗ್ತಾರೆ, ಯಾವ್ಯಾವ ಟೆರೈನ್ಸಿಗೆ ಹೋಗ್ತಾರೆ. ಅಪ್ ಇರುತ್ತೆ, ಡೌನ್ ಇರುತ್ತೆ, ಕೆಸ್ರು ಇರುತ್ತೆ. ಸೊ ಅವರಿಗೆಲ್ಲ ಏನು ಹೇಳ್ತೀನಂದರೆ ಮೋಟೋಲ್ದು ಚೈನ್ ಲೂಬು ಚೈನ್ ಕ್ಲೀನ್ ಬಂದ್ಬಿಡುತ್ತೆ ಒಂದು 400 ರೂಪಾಯಿಗೆ. ಅದನ್ನು ತಗೊಂಡು ಇಟ್ಕೊಂಡ್ಬಿಡಿ. ಯೂ ಟರ್ನ್ ಯಾವ ಥರ ತಗೊಳ್ಬೋದು ಅಂತ ನೋಡೋಣ. ಗಾಡಿ ನಿಲ್ಲಿಸಿದ್ದೀನಿ, ನನ್ನ 2 ಕಾಲೂ ಫ್ಲ್ಯಾಟ್ ಫುಟ್ ಆಗುತ್ತೆ. ಶಾರ್ಟ್ ಟರ್ನ ತಗೊಳುತ್ತೆ ಗುರು.